ಈ ಎಲ್ಲ ಸಂಗತಿಗಳಿಂದ ನಾನು ನಿನ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಪ್ರೇಮದಿಂದ ಹೇಳ್ತಿದ್ದೇನೆ, ಯಾವುದೇ ಮಾನಸಿಕವಾದಂಥ ಕಲ್ಮಶ ಇಲ್ಲದೆ ನಾನು ಹೇಳ್ತಿದ್ದೇನೆ. ಭರ್ತಾ ಹಿ ದೈವತಂ ಮಮ, ನನಗೆ ಪತಿಯಾದಂಥ ನೀನೇ ಯಾವತ್ತೂ ದೇವತೆಯಾಗಿದ್ದೆ. ಪರಲೋಕದಲ್ಲಿ ಆದರೂ ಕೂಡ ನಿನ್ನ ಜೊತೆ ಇರೋದೇ ನನಗೆ ಮಂಗಳದಾಯಕ. ಶಾಸ್ತ್ರದ ಮಾತನ್ನು ಹೀಗೆ ಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ, ಇಹಲೋಕೇಚ ಪಿತೃಭಿ ಯಾ ಸ್ತ್ರೀ ಯಸ್ಯ ಮಹಾಮತೆ ಅದ್ಭಿರ್ದತ್ತ ಸ್ವಧರ್ಮೇಣ ಪ್ರೇತ್ಯ ಭಾವೇಪಿ ತಸ್ಯ ಸಾ. ಈ ಭೂಲೋಕದಲ್ಲಿ ಕನ್ಯಾಪಿತೃಗಳಾದವರು ತಮ್ಮ ಮಗಳನ್ನ ಯಾವನಿಗೆ ಧಾರೆ ಎರೆದು ಕೊಡ್ತಾರೋ ಅವನೇ ಪರಲೋಕದಲ್ಲಿ ಕೂಡ ಆ ಕನ್ಯೆಗೆ ಪತಿಯಾಗ್ತಾನೆ. ಹೀಗೆ ಶಾಸ್ತ್ರದ ಮಾತಿದೆ. ಎಲ್ಲರಿಗೂ ಸಂಬಂಧಪಟ್ಟಿದ್ದಿರ್ಲಿಕ್ಕಿಲ್ಲ ಅದು. ದೇವತಾ ಪುರುಷರಾದವರು, ನಿಯತ ಪತ್ನಿಕರಾದವರು, ಇವನಿಗೆ ಇವಳೇ ಹೆಂಡತಿ, ಈ ಸ್ತ್ರೀಗೆ ಇವನೇ ಗಂಡ ಅಂತ ಯಾರಿಗೆ ವ್ಯವಸ್ಥೆ ಇರ್ತದೋ ಅಂಥವ್ರಿಗಷ್ಟೇ ತಕ್ಕದಾದಂಥ ಮಾತಿದ್ದಿರ್ಬೇಕು. ಹೀಗೆ ಶಾಸ್ತ್ರದ ಮಾತಿದ್ದಾಗ ಅರಣ್ಯಕ್ಕೆ ಹೋಗಲೇಬೇಕು ಅಂತ ನಾನು ಬಯಸಿದ್ದೇನೆ, ಪತಿವೃತ್ತಿಯಾಗಿದ್ದೇನೆ, ನನ್ನನ್ನು ನೀನು ಕರ್ಕೊಂಡು ಹೋಗಬೇಕು ಅಂತ ಯಾಕೆ ಅಪೇಕ್ಷೆ ಪಡ್ತಿಲ್ಲ? ನನ್ನ ನೀನು ಯಾಕೆ ತಿರಸ್ಕಾರ ಮಾಡ್ತಿದ್ದೆ? ನೀನು ಹೇಗೆ ತಿರಸ್ಕಾರ ಮಾಡಿದರೆ ನಾನು ವಿಷವನ್ನು, ಅಗ್ನಿಯನ್ನು ಅಥವಾ ನೀರನ್ನು ಹಿಡಿದು ಪ್ರಾಣ ಪರಿತ್ಯಾಗ ಮಾಡ್ತೇನೆ. ಹೀಗೆ ನಾನಾ ರೀತಿಯಾಗಿ ಆ ರಾಮನ ಮುಂದೆ ಯುಕ್ತಿಯುಕ್ತವಾಗಿ ಮಾತನಾಡಿ ಅವಳು ಅರಣ್ಯಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ಎಷ್ಟು ಹೇಳಿದ್ರು ಆ ರಾಮ ಕೇಳಲಿಲ್ಲ. ಕೊನೆಗೆ ಅವಳ ಕಣ್ಣಿಂದ ಕಣ್ಣೀರು ಸುರಿಲಿಕ್ಕೆ ಪ್ರಾರಂಭ ಆಯಿತು. ಅವಳ ಮುಖ, ತುಟಿ ಎಲ್ಲವೂ ಕೂಡ ಒದ್ದೆ ಆಯಿತು. ಹೀಗೆ ಅವಳು ರೋದನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ರಾಮ ಅವಳನ್ನು ಸಂತೈಸಿದ. ಅವನ ಸಾಂತ್ವನವನ್ನು ಪಡ್ಕೊಂಡ ಮೇಲೆ ಅವಳು ಮತ್ತೆ ಅವನನ್ನು ಒತ್ತಾಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಒತ್ತಾಯ ಮಾಡಿ ಕೊನೆಗೆ ಆತನ ಮೇಲೆ ಒಂದು ಬಾಣಪ್ರಯೋಗ ಮಾಡಿದ್ಲು. ಕಠೋರವಾಗಿ ಆತನಿಗೆ ಮಾತಾಡಿಬಿಟ್ಲು. ಪ್ರಣಯಾಚ್ಚ ಅಭಿಮಾನಾಚ್ಚ, ಪ್ರಣಯ ಕೋಪದಿಂದ, ಒಂದು ಪ್ರಣಯ ಕೋಪ, ಇನ್ನೊಂದು ಅಭಿಮಾನ. ಅವನು ವೀರ, ತಾನು ವೀರಪತ್ನಿ ಅನ್ನುವಂಥ ಅಭಿಮಾನದ ಕಾರಣದಿಂದಾಗಿ ಪರಿಚಿಕ್ಷೇಪ ರಾಘವಂ, ಆತನನ್ನು ಬೈದು ಬಿಟ್ಲಂತೆ. ಏನಂತ ಬೈದ್ಲು ಅಂದರೆ, ಕಿಂ ತ್ವಾಮನ್ಯತ ವೈದೇಹ ಪಿತಾಮೇ ಮಿಥಿಲಾಧಿಪ ರಾಮಂ ಜಾಮಾತರಂ ಪ್ರಾಪ್ಯ ಸ್ವಯಂ ಪುರುಷ ವಿಗ್ರಹಂ. ಮದುವೆಯಾಗಿ 12 ವರ್ಷ ಆಯಿತು. ನಮ್ಮಪ್ಪ ನಿನ್ನನ್ನು ಪುರುಷೋತ್ತಮ ಅಂತ ತಿಳ್ಕೊಂಡು ಮದುವೆ ಮಾಡಿಕೊಟ್ಟ. ನನ್ನ ಮಗಳು ಈ ಪುರುಷನ ಜೊತೆ ಇರಲಿ ಅಂತೇಳಿ. ಈಗ ನೋಡಿದ್ರೆ ನೀನು ಪುರುಷನಂತ ಕಾಣ್ತಿಲ್ಲ, ಸ್ವಯಂ ಪುರುಷ ವಿಗ್ರಹಂ, ಸ್ತ್ರೀಯಾಗಿ ಕಾಣ್ತಾ ಇದ್ದೆ. ಪುರುಷನ ಶರೀರ ಅಷ್ಟೇ ನಿಂದು. ಅನೃತಂ ಬದ ಲೋಕೋಯಂ ಅಜ್ಞಾನಾತ್ ಯದಿ ವಕ್ಷ್ಯತಿ ತೇಜೋ ನಾಸ್ತಿ ಪರಂ ರಾಮೇ ತಪತೀವ ದಿವಾಕರೇ. ಇಷ್ಟು ದಿವಸ ಜನ ಆಡೋದನ್ನ ನಾನು ಕೇಳ್ತಿದ್ದೆ. ಮದುವೆ ಮೊದಲು ಕೂಡ ಕೇಳಿದ್ದೆ, ಈಗಲೂ ಕೂಡ ಕೇಳ್ತಿದ್ದೇನೆ. ಏನಂದರೆ, ರಾಮನಲ್ಲಿ ಅಂಥ ಪ್ರಬಲವಾದಂಥ ಪ್ರಖರವಾದಂಥ ತೇಜಸ್ಸಿದೆ, ಅಂಥ ತೇಜಸ್ಸು ಸೂರ್ಯನಲ್ಲಿ ಕೂಡ ಇಲ್ಲ ಅಂತ ನಾನು ಕೇಳಿದ್ದೆ. ಅದೆಲ್ಲ ಸತ್ಯ ಅಂತ ಭಾವಿಸಿದ್ದೆ. ಇವತ್ತು ನೋಡಿದರೆ ಅದೆಲ್ಲ ಸುಳ್ಳು ಅಂತ ಅನಿಸ್ತದೆ. ರಾಮನಲ್ಲಿ, ಸೂರ್ಯನಲ್ಲಿ ಇರುವಂಥ ತೇಜಸ್ಸು ಇಲ್ಲ ಅಂತ ನಾನು ತಿಳ್ಕೊಬೇಕಾಗಿದೆ. ಈಗ ಸೂರ್ಯನಷ್ಟು ರಾಮ ತೇಜಸ್ಸು ಅಲ್ಲ ಅಂತ ತಿಳ್ಕೊಳ್ಬೇಕಾಗಿದೆ. ಮನಸ್ಸಿನಲ್ಲಿ ನಾನಾ ರೀತಿಯಾದಂಥ ಭಯಗಳನ್ನು ನೀನೇ ಕಲ್ಪನೆ ಮಾಡ್ಕೋತಿದ್ದೆ. ಒಂದೊಂದು ಕಾಡಿನಲ್ಲಿ ಹಾಗಾಗ್ಬೋದು, ಹೀಗಾಗ್ಬೋದು ಅಂತೇಳಿ. ನಿನಗೆ ಅಂಥ ಭಯ. ನನಗೆ ಬೇರೆ ಯಾರೂ ರಕ್ಷಕರಿಲ್ಲ, ಪತಿಯನ್ನೇ ದೇವರು ನಂಬಿದವಳು. ನನ್ನನ್ನು ಯಾವ ಕಾರಣದಿಂದಾಗಿ ನೀನು ಇಲ್ಲೇ ಇಟ್ಟು ಕಾಡಿಗೆ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೆ? ಜುಮತ್ಸೇನನ ಮಗನ ಅಂತ ಸತ್ಯವಾನ್ ಏನಿತ್ತ, ಆ ಸತ್ಯವಾನನ್ನು ಅನುಸರಿಸಿ ಸಾವಿತ್ರಿ ಯಮಲೋಕಕ್ಕೂ ಕೂಡ ಹೋದ್ಲು. ಅವನಿಗೆ ಅಂತ್ಯಕಾಲ ಬಂದಾಗಲೂ ಕೂಡ ಆತನನ್ನು ಕೈ ಬಿಡಲಿಲ್ಲ. ಅದರಂತೆ ನಾನು ಕೂಡ ಯಾವತ್ತೂ ನಿನ್ನ ಜೊತೆಗೇ ಇರ್ತೇನೆ. ನನ್ನ ತಂದೆ ತಾಯಿಗಳವರು ನಿನ್ನ ಜೊತೆಗೇ ಇರಬೇಕು ಅಂತ ನಾನು ಕಳಿಸಿದ್ದಾರೆ. ಜನಕ ಮಹಾಧರ್ಮಾತ್ಮನಾದವನು, ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿದವನು. ಅವನಿಗೆ ಸ್ವಯಂ ತನ್ನ ಪತ್ನಿ, ಜನಕನಿಗೆ ತನ್ನ ಪತ್ನಿ ಮತ್ತು ತನ್ನ ಮಗಳಿಗೂ ಅಳಿಯ, ಇವರಿಬ್ಬರು ಕೂಡ ಪ್ರತ್ಯೇಕವಾಗಿ ಇರೋದು ಅನ್ನೋದು ಒಂದು ಕಲ್ಪನೆಗೆ ಮೀರಿದ್ದವರು ಅಂತ ವ್ಯಾಖ್ಯಾನದಲ್ಲಿ ಬರೀತಾರೆ. ಸ್ವಯಂ ತಾನು ಕೂಡ ಧರ್ಮಾತ್ಮನಾದ್ರಿಂದ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿದವನಾದ್ರಿಂದ ತಾನು ಕೂಡ ಯಾವತ್ತೂ ಪತ್ನಿಯನ್ನು ಕೂಡ ಬಿಟ್ಟಿದ್ದವನಲ್ಲ ಜನಕ. ಹಾಗೆ ತನ್ನ ಮಗಳಾದಂಥ ಸೀತೆಯನ್ನು ಕೂಡ ಅಳಿಯನಾದಂಥ ರಾಮ ಬಿಟ್ಟಿರೋದು ಆ ಜನಕನಿಗೆ ಸಸ್ಯವಲ್ಲದ ಸಂಗತಿ. ಹಾಗಾಗಿ ಪುರುಷ ಅಂತ ಮದುವೆ ಮಾಡಿಕೊಟ್ರು. ನೀನು ನೋಡಿದ್ರೆ ಸ್ತ್ರೀಯಾಗಿ ಕಾಣ್ತಿದ್ದೆ. ಹಾಗೆಲ್ಲ ಅಲ್ಲಿ ಬಂದರೂ ಕೂಡ
ಅದು ಅವನೊಬ್ಬನಿಗೆ ಮಾತ್ರ ಒಂದು ಅನ್ವಯಿಸುವಂಥ ವಿಶಿಷ್ಟವಾದ ಸ್ವರೂಪ ಅದು. ಶಾಸ್ತ್ರ ಏನು ಹೇಳ್ತದೆ ಅಂತಂದರೆ, ಪರಮಾತ್ಮನಿಗೆ ಕೇವಲ ಪುರುಷ ರೂಪ ಇದೆ ಅಂತ ತಿಳ್ಕೊಂಡ್ರೆ ಅದು ಅಜ್ಞಾನ ಅಂತ. ಹಾಗೆ ಪರಮಾತ್ಮನಿಗೆ ಕೇವಲ ಸ್ತ್ರೀ ರೂಪ ಇದೆ ಅಂತ ತಿಳ್ಕೊಂಡ್ರೆ ಅದು ಅಜ್ಞಾನ. ಸ್ತ್ರೀ ರೂಪ ಪುರುಷ ರೂಪ ಎರಡೂ ಕೂಡ ಅವನಿಗಿದೆ ಅಂತ ವಿಶಿಷ್ಟವಾದಂಥ ಸ್ವರೂಪ ಅವನು. ನಾವು ಯಾವ ಅರ್ಥದಲ್ಲಿ ಪುರುಷರು, ಆ ಅರ್ಥಗಳನ್ನೆಲ್ಲ ಮೀರಿದ ಅರ್ಥದಲ್ಲಿ ಆತ ಪುರುಷ. ಸ್ತ್ರೀಯರು ಯಾವ ಅರ್ಥದಲ್ಲಿ ಸ್ತ್ರೀಯರು, ಆ ಎಲ್ಲ ಅರ್ಥವನ್ನು ಮೀರಿಯೂ ಆತ ಸ್ತ್ರೀ. ಅದು ವಿಶಿಷ್ಟವಾದಂಥ ಒಂದು ಸ್ತ್ರೀ ಸ್ವರೂಪ ಅವನಿಗಿದೆ, ಪುರುಷ ಸ್ವರೂಪನೂ ಅವನಿಗಿದೆ ಅಂತ ವಿಚಿತ್ರವಾದಂಥ ಸ್ವರೂಪ ಒಂದು. ನಿನ್ನನ್ನು ಬಿಟ್ಟು ನಾನಿಗೆ ಅರಮನೆಯಲ್ಲಿ ಇರಬೇಕು ಅಂತ ನೀನು ಹೇಳ್ತಿದ್ಯಲ್ಲ, ಇದು ಕಲಂಕಿನಿಯಾದವಳು ದುಷ್ಟ ಸ್ತ್ರೀ ಇರಬೇಕಾದಂಥ ವರ್ತನೆ ಇದು. ನನಗಿದು ಯೋಗ್ಯವಲ್ಲ. ನಾನು ನಿನ್ನನ್ನು ಬಿಟ್ಟು ಬೇರೊಬ್ಬನನ್ನು ಮನಸ್ಸಿನಲ್ಲಿ ಕೂಡ ಸ್ಮರಣೆ ಮಾಡ್ಕೊಂಡವಳಲ್ಲ. ಹಾಗಾಗಿ ನೀನು ಕರ್ಕೊಂಡು ಹೋಗಲೇಬೇಕು. ನಾನು ನಿಮಗೆ ಭಾರ್ಯ. ಭಾರ್ಯ ಅಂದರೆ ಗಂಡನನ್ನ ಸಂಸಾರವನ್ನು ಪೋಷಣೆ ಮಾಡುವಳು, ಭರಣ ಮಾಡುವಳು ಅನ್ನೋ ಕಾರಣಕ್ಕಾಗಿ ಭಾರ್ಯ. ಅಥವಾ ಗಂಡನಿಂದ ಪೋಷಣೆಗೆ ಒಳಗಾಗಬೇಕಾದವಳು. ಗಂಡ ಅವಳನ್ನು ನೋಡ್ಕೊಳ್ಬೇಕು. ಗಂಡನ ಆರೈಕೆಗೆ ಒಳಗಾಗಬೇಕಾದವಳೇ ಹೊರತು ಬೇರೆಯವರ ಆರೈಕೆ ವಿಶ್ವಾಸವನ್ನು ನಂಬಿ ಕೂತ್ಕೊಳ್ಳುವಂಥವಳು ಅಲ್ಲ ಅನ್ನೋ ಕಾರಣಕ್ಕಾಗಿ ಅವಳು ಭಾರ್ಯ. ಚಿರಮಧ್ಯುಷಿತಾಂಸುತೀಂ, ಇದು ರಾಮ ಮತ್ತು ಸೀತೆಯರಿಗೆ ಮಾತ್ರ ಅನ್ವಯ ಆಗಬೇಕಾಗುತ್ತೆ. ಇದು ಹಿಂದೆ ಬೇರೆ ಯಾರನ್ನೂ ನಾನು ಮದುವೆ ಆಗಿಲ್ಲ, ಇವತ್ತು ನಾನು ನಿನ್ನ ಮದುವೆ ಆಗಿದ್ದೇನೆ. ಇಂಥವಳನ್ನು ನೀನು ಇಲ್ಲಿ ಬಿಟ್ಟು ಹೋಗುವಂಥದ್ದು ಏನು ಆಲೋಚನೆ ಮಾಡ್ತಿದ್ದಿ, ಇದು ಸರಿಯಲ್ಲ. ಬೇರೆ ಯಾವ ಗಂಡ ಹೆಂಡಂದ್ರು ಕೂಡ ಆ ಥರ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ನಿಯತ ಪತ್ನಿಕರಾದ್ದರಿಂದ, ಅನಾದಿ ಕಾಲದಿಂದ ಅವರಿಗೆ ವಿಯೋಗ ಇಲ್ಲ ಆದ್ದರಿಂದ ಅವಳು ಈ ಮಾತನ್ನು ಹೇಳಿದ್ದು. ಶೈಲೂಷೈವ ಮಾಂ ರಾಮ ಪರೇಭ್ಯೋ ದಾತುಮಿಚ್ಛಿಸಿ. ಇಲ್ಲೇ ಇದ್ದು ರಾಜನಾದಂಥ ಭರತನಿಗೆ ವಶವರ್ತಿನಿಯಾಗಿದ್ದು ಅವನಿಗೆ ವಿರುದ್ಧವಾಗಿ ನಡ್ಕೊಳ್ಳದೆ ಇರುವಂತ ಹೇಳ್ತಿದೆಯಲ್ಲ, ಇದು ಹೇಗೆ ಕಾಣಿಸ್ತಿದೆ ಅಂದರೆ ನನಗೆ, ಒಬ್ಬ ನಟ, ಅವನು ನಟ ಆದಮೇಲೆ ಅವನ ಹೆಂಡತಿಯು ನಟಿನೇ ಆಗಿರಬೇಕು. ನಟನೆ ಮಾಡುವಂಥ ಸಂದರ್ಭದಲ್ಲಿ ತಾನೂ ಬೇಕಾಬಿಟ್ಟು ಯಾವ ಪಾತ್ರಗಳನ್ನು ಮಾತ್ರ ಧರಿಸಬಲ್ಲ. ಹೆಂಡತಿಗೂ ಕೂಡ ನೀನು ಆ ರಂಗದ ಮೇಲೆ ಆ ಪಾತ್ರ ಮಾಡು, ನಾನು ಈ ರಂಗದ ಮೇಲೆ ಈ ಪಾತ್ರ ಮಾಡ್ತೇನೆ, ಅದ್ರ ಮೂಲಕ ನಮ್ಮ ಜೀವನ ನಡೀತದೆ ಅಂತ ಅವ್ರು ಪರಸ್ಪರ ಆಲೋಚನೆ ಮಾಡಿದರೆ ಅದು ಅವ್ರಿಗೆ ಮಾತ್ರ ಯೋಗ್ಯ. ಅದು ನಟ ನಟಿಯರಿಗೆ ಅದು ಯೋಗ್ಯ, ನಮ್ಮಂಥವ್ರಿಗೆ ಅದು ಯೋಗ್ಯ ಅಲ್ಲ. ನಟ ಒಬ್ಬ ತನ್ನ ಪತ್ನಿಯಾದಂಥ ನಟಿಯನ್ನು ಬೇರೊಬ್ಬರಿಗೆ ಒಪ್ಪಿಸಿಕೊಟ್ರೆ ಅದು ಹೇಗೆ ಕಾಣಿಸ್ತದೋ, ಜಗತ್ತಿನ ದೃಷ್ಟಿಯಲ್ಲಿ ಅದು ಹೇಗೆ ಹೇಯವೋ, ಹಾಗೆ ನೀನು ನನ್ನನ್ನು ಅರಮನೆಯಲ್ಲಿರೋ ಭರತನ ಸೇವೆ ಮಾಡ್ಕೊಂಡಿರೋ ಅಂತ ಹೇಳಿದ್ರೆ ಇದು ಕೂಡ ಹೇಯ. ಭರತನಿಗೋಸ್ಕರ ನೀನು ಸಾಮ್ರಾಜ್ಯವನ್ನು ತ್ಯಾಗ ಮಾಡ್ತಿದ್ಯಲ್ಲ, ಈಗ ಭರತನಿಗೋಸ್ಕರ ಪಟ್ಟಾಭಿಷೇಕವನ್ನು ಬಿಟ್ಟು ಕೊಟ್ಟಿದ್ದಿ. ಆ ಭರತನಿಗೆ ಬೇಕಾದ್ರೆ ನೀನು ದಾಸ ಆಗ, ನಾನು ಆಗೋದಿಲ್ಲ, ನಾನು ದಾಸವಾಗಲಿಕ್ಕೆ ತಯಾರಿಲ್ಲ. ನನ್ನನ್ನು ನೀನು ಇಲ್ಲೇ ಬಿಟ್ಟು ಅರಣ್ಯಕ್ಕೆ ಹೋಗೋದು ಉಚಿತ ಅಲ್ಲ. ತಪೋವಾ ಯದಿವಾರಣ್ಯಂ ಸ್ವರ್ಗೋವಾ ಸ್ಯಾತ್ ತ್ವಯಾಸಃ. ನಾನು ತಪಸ್ಸನ್ನೇ ಮಾಡಲಿ, ಅರಣ್ಯಕ್ಕೆ ಹೋಗಲಿ, ಬೇರೆ ಏನನ್ನೇ ಮಾಡಲಿ, ಅದು ಏನು ಮಾಡಿದ್ರು ನಿಮ್ಮ ಜೊತೆಗೆ ಮಾಡಬೇಕೆ ಹೊರತು ಪ್ರತ್ಯೇಕವಾಗಿ ಯಾವುದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅರಮನೆಯಲ್ಲಿದ್ದಾಗ, ಉದ್ಯಾನವನಗಳಲ್ಲಿ ಸಂಚಾರ ಮಾಡುವಾಗ, ನಿನ್ನ ಜೊತೆ ಹಂಸ ತೂಲಿಕಾ ತಲ್ಪದಲ್ಲಿ ಮಲ್ಕೊಂಡಿದ್ದಾಗ ನನಗೆ ಹೇಗೆ ಶ್ರಮ ಆಗೋದಿಲ್ಲವೋ, ಅದು ಹೇಗೆ ನನಗೆ ಅತ್ಯಂತ ಹಿತಕರನೋ ಸುಖದಾಯಕನೋ, ಹಾಗೆ ಅರಣ್ಯದಲ್ಲಿ ಬಂದಾಗಲೂ ನೀನು ನನ್ನ ಜೊತೆಗಿದ್ರೆ ದರ್ಭೆ, ಕಾಡು ನೊಣ, ಜಂಬು ಹುಲ್ಲು, ಮುಳ್ಳು, ಕಠೋರವಾದಂಥ ಬಳ್ಳಿಗಳು ಇವೆಲ್ಲವೂ ಕೂಡ ನನಗೆ ಮೃದುವಾದಂಥ ಅನುಭವವನ್ನು ಒದಗಿಸ್ತವೆ. ಬಿರುಗಾಳಿ ಎದ್ದು ನನ್ನ ಶರೀರಕ್ಕೆಲ್ಲ ಧೂಳು ಬಳಿದುಕೊಂಡ್ರೂ ಕೂಡ ನಾನು ಅದನ್ನು ಗಂಧದ ಲೇಪ ಅಂತ ಭಾವಿಸ್ತೇನೆ ಅರಣ್ಯದಲ್ಲಿ, ನೀನು ನನ್ನ ಜೊತೆಗಿದ್ರೆ. ನಿನ್ನ ಜೊತೆಗೆ ನಾನು ಅರಣ್ಯದಲ್ಲಿ ಒರಟಾದಂಥ ಮೈ ಚುಚ್ಚುವಂಥ ಹುಲ್ಲಿನ ಮೇಲೆ ಮಲಗಿದ್ರೂ ಕೂಡ ಹಂಸ ತೂಲಿಕಾ ತಲ್ಪದ ಮೇಲೆ ಮಲ್ಕೊಂಡಂತೆ ಭಾವಿಸ್ತೇನೆ. ಕಾಡಿನಲ್ಲಿ ನೀನೇನು ತಂದು ಕೊಡ್ತೀವಿ, ಗಡ್ಡೆ ಆಗಲಿ, ಗೆಣಸಾಗಲಿ, ಬೇರೆ ಎಲೆ ಬಳ್ಳಿಗಳಾಗಲಿ, ಅದೆಲ್ಲೂ ಕೂಡ ಸ್ವಲ್ಪ ಆಗಿರಲಿ ಅಥವಾ ಹೆಚ್ಚಾಗಿರಲಿ, ಅದು ನನಗೆ ಅಮೃತವನ್ನೇ ಕುಡಿದಷ್ಟು ಪ್ರೀತಿ ಕೊಡ್ತವೆ. ಹಾಗಾಗಿ ನನ್ನ ನೀನು ಇಲ್ಲಿ ಬಿಟ್ಟು ಹೋಗಬಾರ್ದು. ಆಯಾ ಋತುಗಳಲ್ಲಿ ಏನೇನು ಫಲ ಪುಷ್ಪಗಳು ಸಿಗ್ತಾವೋ ಅದು ನಾನು ಸ್ವೀಕಾರ ಮಾಡ್ಕೊಂಡಿರ್ತೇನೆ. ಆಯಾ ಋತುವಿನಲ್ಲಿ ಏನು ಹೂ ಸಿಗ್ತದೋ ಹೂ ಮುಡಿದುಕೊಂಡಿರ್ತೇನೆ. ಆ ಸಂದರ್ಭದಲ್ಲಿ ಬೇರೆ ಯಾರೂ ನಾನು ನೆನೆಸ್ಕೊಂಡು ಅಳೋದು ಕೂಡ ಇಲ್ಲ.
ನಮ್ಮ ಅಪ್ಪನನ್ನು ನಮ್ಮ ತಾಯಿಯನ್ನು ನೆನೆಸ್ಕೊಂಡು ನಾನು ಅಲ್ಲಿ ಅಳೋದಿಲ್ಲ. ನಿನಗೆ ಬೇಡವಾದಂಥ ಯಾವುದೇ ಕಾರ್ಯವನ್ನು ನಾನು ಅರಮನೆಯಲ್ಲಿ ಬೇಕಾದ್ರೆ ಮಾಡ್ತೇನೆ, ಆದರೆ ಕಾಡಿನಲ್ಲಿ ಬಂದಾಗ ನಿನಗೆ ವಿರುದ್ಧವಾದಂಥ ಕಾರ್ಯವನ್ನು ನಾನು ಯಾವುದೂ ಕೂಡ ಮಾಡೋದಿಲ್ಲ. ನ ಭವಿಷ್ಯಾಮಿ ದುರ್ಭರ, ನನ್ನೊಬ್ಬಳು ಪೋಷಣೆ ಮಾಡೋದು ನಿನಗಲ್ಲಿ ಯಾವುದೇ ರೀತಿಯಿಂದ ಕಷ್ಟಕರ ಅಲ್ಲ. ಯಸ್ತ್ವಯ ಸಹ ಸ್ವರ್ಗ, ನಿನ್ನ ಜೊತೆಗೆ ಏನು ನಾನೇನಿರ್ತೇನೆ ಅದೇ ಸ್ವರ್ಗ. ನಿರಯೋಯ ತ್ವಯಾ ವಿನ, ನೀನು ಇಲ್ಲದೇ ಇದ್ರೆ ಅದೇ ನನ್ನ ನರಕ, ಬೇರೆ ಸ್ವರ್ಗ ಬೇರೆ ನರಕವೇ ನನಗಿಲ್ಲ. ಇತಿ ಜಾನನ್, ಇದು ನನಗೆ ಕೊನೆಯ ಮಾತಾಗಿದೆ. ಈ ಮಾತನ್ನು ನಾನೇನು ಹೇಳ್ತೇನೆ, ಈ ಮಾತನ್ನು ನೀನು ಮನಗಂಡು ನನ್ನನ್ನು ಅರಣ್ಯಕ್ಕೆ ಕರ್ಕೊಂಡು ಹೋಗಬೇಕು. ಅಥ ಮಾಂ ಏವಂ ಅವ್ಯಗ್ರಾಮ್ ವನಂ ನೈವ ನೈಷ್ಯತಿ, ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನನ್ನ ದುಃಖವನ್ನು ಗಮನಿಸಿಯೂ ಕೂಡ ನೀನು ನನ್ನ ಅರಣ್ಯಕ್ಕೆ ಕರ್ಕೊಂಡು ಹೋಗದೇ ಇದ್ದರೆ ವಿಷ ಮಧ್ಯೆಯೂ ಪಾಸ್ಯಾಮಿ, ಈಗಲೇ ವಿಷ ಕುಡಿದು ಬಿಡ್ತೇನೆ. ಆದರೆ ನಾನು ಶತ್ರುಗಳ ವಶ ಆಗೋದಿಲ್ಲ, ಭರತನ ವಶವೋ ಮತ್ತಾರ ವಶವೂ ಕೂಡ ಆಗೋದಿಲ್ಲ. ವಿಷ ಕುಡಿದೇ ಇದ್ರೂ ಕೂಡ ನೀನು ನನ್ನ ಬಿಟ್ಟು ಹೋದರೆ ನನ್ನ ಪ್ರಾಣ ಏನು ಉಳಿಯೋದಿಲ್ಲ. ಕೊರಗಿ ಎಂದಾದರೂ ಒಂದು ದಿವಸ ಸತ್ತು ಹೋಗಲೇಬೇಕು. ಹಾಗಾಗಿ ಎಂದೋ ಒಂದು ದಿವಸ ನಿನ್ನಿಂದ ದೂರ ಇದ್ದು ಸಾಯೋಕ್ಕಿಂತ ಇವತ್ತೇ ನಿನ್ನ ಎದುರಿಗೆ ವಿಷ ಸ್ವೀಕಾರ ಮಾಡಿ ನಾನು ಸತ್ತು ಹೋಗಿಬಿಡ್ತೇನೆ. ಈ ವಿರಹದ ಶೋಕ ಏನಿದೆ ಅದನ್ನು ನನಗೆ ಒಂದು ದಿವಸವೂ ಕೂಡ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 10 ವರ್ಷದ ಮಾತಂತೂ ಬೇರೆ ಆಯಿತು. ಇಮಂ ಹಿ ಸಹಿತುಂ ಶೋಕಂ ಮುಹೂರ್ತಮಪಿ ನೋಡ್ತಾಯೆ, ಒಂದು ಕ್ಷಣವೂ ನನಗೆ ಸಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಕಿಂ ಪುನಃ 10 ವರ್ಷಾಣಿ ತ್ರೀಣಿ ಚೈಕಂತ ದುಃಖಿತ, 14 ವರ್ಷ ಒಂದೇ ಕ್ಷಣ ಸಾಧ್ಯ ಇಲ್ಲ ಅಂದಮೇಲೆ ಇನ್ನು 14 ವರ್ಷ ನನಗೆ ಅದನ್ನು ನೆನಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಅದನ್ನು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಹೀಗೆ ಆ ಸೀತೆ ನಾನಾ ರೀತಿಯಾದಂಥ ದುಃಖದ ಮಾತುಗಳನ್ನು ಆಡಿ ವಿಲಕ್ತ ಕರುಣಂ ಬಹು, ಎಂಥ ಕಠೋರ ಹೃದಯಗಳು ಕೂಡ ಕರಗುವಂತೆ ಅರ್ಥಳು ಅವನ ಎದುರಿಗೆ. ಚುಕ್ರೋಶ ಆಯಸ್ತ, ಕೊನೆಗೊಂದು ಆಯಾಸ ಆಯಿತು. ದೃಶಂ ಆಲಿಂಗ್ಯ ಸಸ್ವರಂ, ಅವನನ್ನು ಗಾಢವಾಗಿ ಆಲಿಂಗನ ಮಾಡಿಕೊಂಡು ರೋದನ ಮಾಡಿಕೊಂಡು ಹಾಗೆ ಇದ್ದು ಬಿಟ್ಲು. ಹೆಣ್ಣಾನೆಗೆ ನಾನಾ ರೀತಿಯಾದಂಥ ಬಾಣಗಳ ಏಟು ಬಿದ್ದರೆ ಅದು ಹೇಗೆ ಕಷ್ಟಪಡ್ತದೋ ಆ ಥರ ಅವಳು ಕಷ್ಟಪಡ್ತಿದ್ಲು. ನನ್ನ ಬಿಟ್ಟು ಹೋಗಬೇಡ ಅಂತ ಆಕೆ ತೀಕ್ಷ್ಣವಾಗಿ ಆತನ ಮುಂದೆ ರೋದನ ಮಾಡಿದ್ಲು. ಇಷ್ಟು ವರ್ಷ ಆದರೂ ಕೂಡ ಒಮ್ಮೆನೂ ಕೂಡ ಅವಳು ರೋದನ ಮಾಡಿದ್ದಿಲ್ಲ ರಾಮನ ಎದುರಿಗೆ. ಅರಣ್ಯ ಅಂತ ಇರ್ತದಲ್ಲ ಕಟ್ಟಿಗೆ, ಆ ಕಟ್ಟಿಗೆಯನ್ನು ಸಿಕ್ಕಿದಾಗ ಅಲ್ಲಿಂದ ಬೆಂಕಿ ಹೊರಗೆ ಬರ್ತದಲ್ಲ, ಆ ಬೆಂಕಿ ಹೊರಗೆ ಬರುವಂತೆ ಅವಳ ಕಣ್ಣಿಂದ ಬಿಸಿಯಾದಂತಹ ಕಣ್ಣೀರು ಹೊರಗೆ ಬರ್ಲಿಕ್ಕೆ ಪ್ರಾರಂಭ ಆಯಿತು. ಅವಳ ಮುಖ ಕಮಲದಂತೆ ಇತ್ತು. ಆ ಕಮಲದಿಂದ ನೀರು, ಹೂವಿಂದ ನೀರು ಹೇಗೆ ತೊಟ್ಟಕ್ಕಿರ್ತದಲ್ಲ ಹಾಗೆ ಅವಳ ಕಣ್ಣಿಂದ ಸ್ಫಟಿಕ ಶಿಲೆಗೆ ಸಮಾನವಾದ ಸ್ವಚ್ಛವಾದಂಥ ನೀರು ಹೊರಗೆ ಬಂತು. ಸರೋವರದಿಂದ ಹೊರಗೆ ಕಿತ್ತಲ್ಪಟ್ಟಂಥ ಕಮಲ ಆ ಸೂರ್ಯಕಿರಣಗಳಿಂದ ಬಾಡಿ ಹೋಗ್ತದಲ್ಲ, ಆ ಕಡೆ ನೀರಿನ ಒಂದು ಹೊಂದಾಣಿಕೆಯೂ ಅದಕ್ಕೆ ಇರೋದಿಲ್ಲ, ನೀರಿನ ಆಶ್ರಯವೂ ಇರೋದಿಲ್ಲ, ಆಧಾರವೂ ಇರೋದಿಲ್ಲ. ಕಿತ್ತು ಹಾಕಿದಾಗ ಸೂರ್ಯನ ಬಿಸಿಲಿಗೆ ಅದು ಹೇಗೆ ಬಾಡಿ ಹೋಗ್ತದೋ ಹಾಗೆ ಅತಿಯಾಗಿ ರೋದನ ಮಾಡಿದ್ರಿಂದ ಮತ್ತು ಸಂಕಟದಿಂದಾಗಿ ಅವಳ ಮುಖ ಬಾಡಿ ಹೋಯಿತು. ಅವಳನ್ನು ರಾಮ ಬಲವಾಗಿ ಆಲಿಂಗನ ಮಾಡಿಕೊಂಡು ಈ ಮುಂದಿನಂತೆ ಮಾತು ಹೇಳಿದ. ನಹಿ ದೇವಿ ತವ ದುಃಖೇನ ಸ್ವರ್ಗಮಪಿ ಅಭಿರೋಚೆಯೇ, ನಹಿ ಮೇಸ್ತಿ ಭಯಂ ಕಿಂಚಿತ್ ಸ್ವಯಂಭೋರಿವ ಸರ್ವತಃ. ಹೀಗೆ ರಾಮ ಅವಳನ್ನು ಸಂತೈಸಕ್ಕೆ ಪ್ರಾರಂಭ ಮಾಡಿದ ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.